Hi friends, I'm Timmaya LM, Assistant Professor of Economics, Government First Aid College, Bettampadi, Puttur Taluk, Dakshina Kannada District. Today let us learn meaning of inflation and causes of inflation. You see, prices of goods and services plays a very important role in modern economy. They influence on the people of all sector. But when we observe the prices, they are not constant. Sometimes there may be increase in the prices, sometimes there may be decrease in the prices. So the sustained increase in the general price level is called as inflation in economics. Inflation is defined as a sustained increase in the price level or a fall in the value of money. So according to C. Crowther, inflation is a state in which the value of money is falling and the prices are rising. ನೋಡಿ, ಸರಕು ಮತ್ತು ಸೇವೆಗಳ ಬೆಲೆಗಳು ಅನ್ನುವಂಥದ್ದು ಆಧುನಿಕ ಆರ್ಥಿಕತೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಇದು ಸಮಾಜದ ಎಲ್ಲ ವರ್ಗಗಳ ಮೇಲೂ ತನ್ನ ಪ್ರಭಾವವನ್ನು ಹೊಂದಿದೆ. ಆದರೆ ಈ ಬೆಲೆಗಳನ್ನು ಗಮನಿಸಿದಾಗ ಇವು ಸ್ಥಿರವಾಗಿರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಸರಕು ಸೇವೆಗಳ ಬೆಲೆಗಳೆಲ್ಲ ಏರಿಕೆ ಆಗ್ತಾ ಇದ್ರೆ, ಇನ್ನು ಕೆಲವು ಸಂದರ್ಭದಲ್ಲಿ ಇಳಿಕೆ ಆಗ್ತಾ ಇರೋದನ್ನ ನಾವೆಲ್ಲ ಗಮನಿಸಬಹುದು. ಈ ರೀತಿಯಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳೆಲ್ಲ ನಿರಂತರವಾಗಿ ಏರಿಕೆಯಾಗಿ ಹಣದ ಮೌಲ್ಯ ಕಡಿಮೆಯಾಗುತ್ತಿರುವಂತಹ ಒಂದು ಸನ್ನಿವೇಶವನ್ನ ಅರ್ಥಶಾಸ್ತ್ರದಲ್ಲಿ ಹಣದುಬ್ಬರ ಅಂತ ಕರೀತಾರೆ. ಸೊ ಕ್ರೌತರ್ ಅವರು ಹೇಳ್ತಾರೆ, ಹಣದುಬ್ಬರ ಅಂದ್ರೆ ಹಣದ ಮೌಲ್ಯ ಕಡಿಮೆಯಾಗುತ್ತಾ ಸರಕು ಸೇವೆಗಳ ಬೆಲೆಗಳೆಲ್ಲ ನಿರಂತರವಾಗಿ ಏರಿಕೆಯಾಗುತ್ತಿರುವಂತಹ ಒಂದು ಸ್ಥಿತಿಗೆ ಹಣದುಬ್ಬರ ಅಂತ ಕರಿಬಹುದು. ಹಾಗಾದ್ರೆ ಹಣದ ಮೌಲ್ಯ ಅಂತ ಅಂದ್ರೇನು ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಹಣದ ಮೌಲ್ಯ ಅಂತಂದ್ರೆ ಹಣದ ಕೊಳ್ಳುವ ಶಕ್ತಿ. ಒಂದು ನಿರ್ದಿಷ್ಟ ಪ್ರಮಾಣದ ಹಣ ಎಷ್ಟು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಬಲ್ಲದೋ ಅದು ಅದರ ಹಣದ ಮೌಲ್ಯವಾಗಿರುತ್ತೆ. ಹಣದುಬ್ಬರ ಉಂಟಾದಂಥ ಸಂದರ್ಭದಲ್ಲಿ ಸರಕು ಸೇವೆಗಳ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಒಂದು ನಿರ್ದಿಷ್ಟ ಯೂನಿಟ್ ಹಣ ಹೆಚ್ಚು ಸರಕು ಸೇವೆಗಳನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದ್ದರಿಂದ ಹಣದ ಮೌಲ್ಯ ಕಡಿಮೆಯಾಗುತ್ತಾ ಸರಕು ಸೇವೆಗಳ ಬೆಲೆಗಳೆಲ್ಲ ಏರಿಕೆಯಾಗುವಂತಹ ಒಂದು ಪರಿಸ್ಥಿತಿಯನ್ನ ಹಣದುಬ್ಬರ ಅಂತ ಕರೀಬಹುದು. ಹಾಗಾದ್ರೆ ಹಣದುಬ್ಬರಕ್ಕೆ ಕಾರಣಗಳೇನು ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ದ ಕಾಸಸ್ ಆಫ್ ಇನ್ಫ್ಲೇಷನ್ ಕ್ಯಾನ್ ಬಿ classified or discussed under two major heads. One is factors causing increase in demand and factors causing decrease in supply. Let us discuss the factor causing increase in demand. The first one is increase in money supply. We all know that central bank has the authority to increase or decrease the money supply in the economy. When central bank increases the money supply by decreasing the interest rate, it will increase the demand for goods and services and causes inflation. ಹಣದ ಪೂರೈಕೆಯಲ್ಲಾಗುವಂತಹ ಹೆಚ್ಚಳ ಮೊದಲೇ ಕಾರಣ. ಬೇಡಿಕೆ ಹೆಚ್ಚಳ ಆಗುವುದಕ್ಕೆ ಕಾರಣವಾಗುವಂತಹ ಅಂಶಗಳಲ್ಲಿ ಮೊದಲ ಕಾರಣ ಹಣದ ಪೂರೈಕೆಯಲ್ಲಾಗುವಂತಹ ಹೆಚ್ಚಳ. ನಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಬ್ಯಾಂಕ್ ಒಂದು ದೇಶದಲ್ಲಿ ಹಣದ ಪೂರೈಕೆಯನ್ನು ಹೆಚ್ಚು ಮಾಡುವ ಅಥವಾ ಕಡಿಮೆ ಮಾಡುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಯಾವಾಗ ಕೇಂದ್ರ ಬ್ಯಾಂಕ್ ಬಡ್ಡಿಯ ದರವನ್ನು ಕಡಿಮೆ ಮಾಡೋದ್ರ ಮೂಲಕ ಹಣದ ಪೂರೈಕೆಯನ್ನು ಹೆಚ್ಚಳ ಮಾಡುತ್ತೋ ಆಗ ಜನರ ಬಳಿ ಹೆಚ್ಚು ಹೆಚ್ಚು ಆದಾಯ ಸಂಗ್ರಹಣೆ ಆಗುತ್ತೆ. ಅವರು ಸರಕು ಸೇವೆಗಳನ್ನು ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಬೇಡಿಕೆ ಹೆಚ್ಚಳವಾಗಿ ಹಣದುಬ್ಬರ ಸಂಭವಿಸುತ್ತದೆ. ಸೆಕೆಂಡ್ ಒನ್ ಈಸ್ ಇನ್ಕ್ರೀಸ್ ಇನ್ ಡಿಸ್ಪೋಸಬಲ್ ಇನ್ಕಮ್. What is disposable income? Disposable income is the amount of money which is in the hands of the people after paying income tax. When disposable income increases, the people demand more goods and services for consumption, or consumption increases. So it is also one of the important factors for increase in aggregate demand and ಕಾಸಿಂಗ್ ಇನ್ಫ್ಲೇಷನ್. ವಿನಿಯೋಗಿಸಬಹುದಾದ ಆದಾಯದಲ್ಲಿ ಹೆಚ್ಚಳ. ವಿನಿಯೋಗಿಸಬಹುದಾದ ಆದಾಯ ಎಂದರೆ ಸರ್ಕಾರಕ್ಕೆ ಆದಾಯ ತೆರಿಗೆಯನ್ನು ಪಾವತಿ ಮಾಡಿದ ನಂತರ ಜನರ ಬಳಿ ಉಳಿಯುವಂತಹ ಆದಾಯವನ್ನ ವಿನಿಯೋಗಿಸಬಹುದಾದ ಆದಾಯ ಅಂತ ಕರೀತಾರೆ. ಸರ್ಕಾರ ಕೆಲವು ಸಂದರ್ಭದಲ್ಲಿ ಆದಾಯ ತೆರಿಗೆಯನ್ನು ಕಡಿಮೆ ಮಾಡಿಬಿಡುತ್ತೆ.
ಈ ಆದಾಯ ತೆರಿಗೆಯನ್ನು ಕಡಿಮೆ ಮಾಡಿದಾಗ ಜನರ ಬಳಿ ಇರುವಂತಹ ವಿನಿಯೋಗಿಸಬಹುದಾದ ಆದಾಯ ಹೆಚ್ಚಳ ಆಗುತ್ತೆ. ಇದರಿಂದ ಜನರು ತಮ್ಮ ಹಣವನ್ನು ಹೆಚ್ಚು ಹೆಚ್ಚು ಅನುಭೋಗ ಮಾಡೋದಕ್ಕೆ ಬಳಸ್ಕೋತಾರೆ. ಇದರಿಂದ ಸಮಗ್ರ ಬೇಡಿಕೆ ಜಾಸ್ತಿಯಾಗಿ ಹಣದುಬ್ಬರ ಸಂಭವಿಸುತ್ತದೆ. ಥರ್ಡ್ ಒನ್ ಇಸ್ increase in public expenditure. Modern states are welfare states. They initiate lots of programs to enhance the welfare of the people. When government expenditure increases, it increases the money supply in the economy and it will further increases the aggregate demand and it causes inflation. ಸರ್ಕಾರದ ವೆಚ್ಚದಲ್ಲಾಗುವಂತಹ ಹೆಚ್ಚಳ. ನಮಗೆಲ್ಲ ಗೊತ್ತಿರೋ ಹಾಗೆ ಆಧುನಿಕ ಸರ್ಕಾರಗಳು ಕಲ್ಯಾಣ ರಾಜ್ಯಗಳಾಗಿದೆ. ಅದು ಜನರ ಯೋಗಕ್ಷೇಮವನ್ನು ಹೆಚ್ಚಳ ಮಾಡೋದಕ್ಕೆ ವರ್ಷದಿಂದ ವರ್ಷಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುತ್ತೆ. ಇದರಿಂದ ಸರ್ಕಾರದ ವೆಚ್ಚ ಏರಿಕೆ ಆಗ್ತಿರೋದನ್ನು ನಾವು ಗಮನಿಸ್ಬೋದು. ಯಾವಾಗ ಸರ್ಕಾರದ ವೆಚ್ಚ ಹೆಚ್ಚಳ ಆಗುತ್ತೋ ಆಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಹೆಚ್ಚಳ ಆಗುತ್ತೆ. ಇದರಿಂದ ಸಮಗ್ರ ಬೇಡಿಕೆ ಹೆಚ್ಚಳ ಆಗಿ ಹಣದುಬ್ಬರಕ್ಕೆ ದಾರಿಯಾಗುತ್ತೆ. The next one is expansion of private sector. We all know that private sector plays a very important role in modern economy. When there is huge investment in private sector, it will generate lot of employment and create income in the hands of the people. So it will increases the demand for goods and services and causes inflation. ಖಾಸಗಿ ವೆಚ್ಚದಲ್ಲಾಗುವಂತಹ ಏರಿಕೆ. ಆಧುನಿಕ ಯುಗದಲ್ಲಿ ಖಾಸಗಿ ವಲಯ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾವಾಗ ಖಾಸಗಿ ವಲಯದಲ್ಲಿ ವಿಪರೀತ ಹೂಡಿಕೆ ಆಗುತ್ತೋ ಅಥವಾ ಯಥೇಚ್ಛ ಪ್ರಮಾಣದ ಹೂಡಿಕೆ ಆಗುತ್ತೋ ಆಗ ಹೆಚ್ಚಿನ ಪ್ರಮಾಣದ ಉದ್ಯೋಗ ಸೃಷ್ಟಿಯಾಗುತ್ತೆ, ಆದಾಯ ಹೆಚ್ಚಳ ಆಗುತ್ತೆ. ಆಗ ಆದಾಯ ಹೆಚ್ಚಳ ಆದಾಗ ಜನರ ಅನುಭೋಗದ ವೆಚ್ಚ ಹೆಚ್ಚಳ ಆಗಿ ಸಮಗ್ರ ಬೇಡಿಕೆ ಹೆಚ್ಚಳ ಆಗುತ್ತೆ. ಇದರಿಂದನೂ ಸಹ ಹಣದುಬ್ಬರ ಸಂಭವಿಸುತ್ತದೆ. The next one is repayment of public debt. When the government repay its past internal debt, it will also increases the money supply in the economy and demand or aggregate demand increases and general price level also increases. ಸರ್ಕಾರ ಸಾರ್ವಜನಿಕರಿಂದ ಸಾಲವನ್ನು ಮಾಡುತ್ತೆ. ಸಾರ್ವಜನಿಕರಿಂದ ಮಾಡಿದಂತಹ ಸಾಲವನ್ನ ಬಡ್ಡಿ ಸಮೇತ ಮರುಪಾವತಿ ಮಾಡಿದಂತಹ ಸಂದರ್ಭದಲ್ಲಿ ಅದು ಜನರ ಬಳಿ ಹೆಚ್ಚು ಹೆಚ್ಚು ಆದಾಯ ಸಂಗ್ರಹಣೆ ಆಗೋದಕ್ಕೆ ಕಾರಣ ಆಗುತ್ತೆ. ಯಾವಾಗ ಜನರ ಬಳಿ ಹೆಚ್ಚು ಆದಾಯ ಸಂಗ್ರಹಣೆ ಆಗುತ್ತೋ ಅವರು ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಒಟ್ಟಾರೆಯಾಗಿ ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆ ಹೆಚ್ಚಳ ಆಗಿ ಹಣದುಬ್ಬರ ಸಂಭವಿಸುತ್ತದೆ. The next one is increase in export. When the demand for domestically produced goods increases in foreign countries, it will increases the income of the people, those people who are working in those export industries. The income of the people increases. So when income of the people increases, the consumption also increases or demand increases. So it will leads to further increase in inflation. ರಫ್ತಿನಲ್ಲಿ ಉಂಟಾಗುವಂತಹ ಹೆಚ್ಚಳ. ಯಾವಾಗ ರಫ್ತಿಗೆ ಬೇಡಿಕೆ ಜಾಸ್ತಿ ಆಗುತ್ತೋ ಅಥವಾ ರಫ್ತು ಹೆಚ್ಚಳ ಆಗುತ್ತೋ ಈ ರಫ್ತು ಮಾಡುವಂತಹ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕರ ಆದಾಯ ಹೆಚ್ಚಳ ಆಗುತ್ತೆ. ಸೊ ಕಾರ್ಮಿಕರ ಆದಾಯ ಹೆಚ್ಚಳ ಆದಾಗ ಅವರ ಅನುಭೋಗದ ವೆಚ್ಚ ಹೆಚ್ಚಳ ಆಗುತ್ತೆ. ಇದರಿಂದ ಸಮಗ್ರ ಬೇಡಿಕೆ ಹೆಚ್ಚಳ ಆಗಿ ಹಣದುಬ್ಬರಕ್ಕೆ ದಾರಿ ಮಾಡಿಕೊಡುತ್ತೆ. The next one is black money. The existence of black money is also one of the factor for increase in money supply and it is also results in inflation. ಕಪ್ಪು ಹಣ ಅಂತಂದ್ರೇನು? ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡದೇನೆ
ಸಂಗ್ರಹಣೆ ಮಾಡಿ ಇಟ್ಕೊಂಡಿರುವಂತಹ ಹಣವನ್ನು ಕಪ್ಪು ಹಣ ಅಂತ ಕರೀತಾರೆ. ಯಾವಾಗ ಶ್ರೀಮಂತರು ತಮ್ಮ ಬಳಿ ಇರುವಂತಹ ಕಪ್ಪು ಹಣವನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಹೂಡಿಕೆಯನ್ನು ಮಾಡಿದಾಗ ಅದು ಆರ್ಥಿಕತೆಗೆ ಬಂದು ಹಣದ ಪೂರೈಕೆ ಜಾಸ್ತಿ ಆಗುತ್ತೆ. ಸೊ ಹಣದ ಪೂರೈಕೆ ಯಾವಾಗ ಜಾಸ್ತಿ ಆಗುತ್ತೋ ಆಗ ಸಮಗ್ರ ಬೇಡಿಕೆ ಹೆಚ್ಚಳ ಆಗುತ್ತೆ. ಇದರಿಂದ ಹಣದುಬ್ಬರ ಸಂಭವಿಸುತ್ತದೆ. ಇನ್ಕ್ರೀಸ್ ಇನ್ ಕನ್ಸ್ಯೂಮರ್ ಸ್ಪೆಂಡಿಂಗ್. There are lots of reasons to increase in consumption in modern days. There may be conspicuous consumption, there may be demonstration effect, or there may be advertisement effect. So due to these effects, the consumption level in the economy increases. When consumption increases, the demand for goods and services increases, and it leads to inflation. ಅನುಭೋಗದಲ್ಲಾಗುವಂತಹ ಹೆಚ್ಚಳ. ನೋಡಿ, ಆಧುನಿಕ ಯುಗದಲ್ಲಿ ಹಲವಾರು ಕಾರಣಗಳಿಂದಾಗಿ ಅನುಭೋಗ ಹೆಚ್ಚಳ ಆಗುತ್ತೆ. ಅದು ಪ್ರದರ್ಶನದ ಪರಿಣಾಮದಿಂದಾಗನೋ ಅಥವಾ ಜಾಹೀರಾತಿನ ಕಾರಣದಿಂದಾಗಿನೋ, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಅನುಭೋಗ ನಿರಂತರವಾಗಿ ಹೆಚ್ಚಳ ಆಗ್ತಿರೋದನ್ನು ನಾವು ಗಮನಿಸ್ಬೋದು. ಯಾವಾಗ ಕೇವಲ ಈ ರೀತಿ ಅನುಭೋಗದ ಹೆಚ್ಚಳದಿಂದ ಬೇಡಿಕೆ ಹೆಚ್ಚಳ ಆಗಿ ಅದಕ್ಕೆ ತಕ್ಕ ಹಾಗೆ ಪೂರೈಕೆ ಹೆಚ್ಚಳ ಆಗೋದಿಲ್ವೋ, ಇದರಿಂದ ಸಾಮಾನ್ಯ ಬೆಲೆಯ ಮಟ್ಟ ಹೆಚ್ಚಳವಾಗಿ ಹಣದುಬ್ಬರ ಸಂಭವಿಸುತ್ತದೆ. ಸೊ ದೀಸ್ ಆಲ್ ಫ್ಯಾಕ್ಟರ್ಸ್ ಆರ್ ದ ಮೇನ್ ಕಾಸಸ್ ಫಾರ್ ಇನ್ಕ್ರೀಸ್ ಇನ್ ಡಿಮಾಂಡ್, ಇನ್ಕ್ರೀಸ್ ಇನ್ ಅಗ್ರಿಗೇಟ್ ಡಿಮಾಂಡ್. ಈ ಎಲ್ಲ ಕಾರಣಗಳು ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆ ಹೆಚ್ಚಳ ಆಗುವುದಕ್ಕೆ ಪ್ರಮುಖವಾದಂತಹ ಕಾರಣಗಳಾಗಿದೆ ಅಥವಾ ಪ್ರಮುಖವಾದಂತಹ ಅಂಶಗಳಾಗಿದೆ. ದೇರ್ ಆರ್ other several factors which are causing decrease in supply. The decrease in supply is also one of the important factors which are the causes for inflation. Let us discuss those factors now. The first one is scarcity of factors of production. The availability of factors of production is one of the important factors which decides the industrial output. When the availability of factors such as land, labor, capital, raw material, power supply increases, the industrial output also increases. When the factors of production, the availability of factors of production decreases, it will negatively affect an industrial output, or industrial output will decrease. So it will reduces the aggregate supply and causes inflation. ಉತ್ಪಾದನಾಂಗಗಳ ಕೊರತೆ. ನೋಡಿ, ಆರ್ಥಿಕತೆಯಲ್ಲಿ ಕೈಗಾರಿಕಾ ಉತ್ಪಾದನೆಯನ್ನು ನಿರ್ಧಾರ ಮಾಡೋದ್ರಲ್ಲಿ ಈ ಉತ್ಪಾದನಾಂಗಗಳ ಪೂರೈಕೆ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಉತ್ಪಾದನಾಂಗಗಳಾದ ಶ್ರಮ, ಕಚ್ಚಾ ಸರಕುಗಳ ಪೂರೈಕೆ, ವಿದ್ಯುತ್ ಶಕ್ತಿ ಪೂರೈಕೆ, ಇವು ಕೈಗಾರಿಕಾ ಉತ್ಪಾದನೆಯನ್ನು ನಿರ್ಧರಿಸುತ್ತದೆ. ಯಾವಾಗ ಕೈಗಾರಿಕಾ ಉತ್ಪಾದನಾಂಗಗಳ ಕೊರತೆ ಉಂಟಾಗುತ್ತೋ ಆಗ ಕೈಗಾರಿಕಾ ಉತ್ಪಾದನೆ ಕಡಿಮೆಯಾಗಿ ಅದು ಹಣದುಬ್ಬರಕ್ಕೆ ಕಾರಣವಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಹೋರ್ಡಿಂಗ್. ಹೋರ್ಡಿಂಗ್ ಆರ್ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಈಸ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ causing inflation. There are certain people who purposefully reduces the supply of goods or commodity to the market. They want more profit, though, so they increases the prices of the goods or commodity. So this is also one of the important factors for inflation. ಕಾಳಸಂತೆ ವ್ಯಾಪಾರಿಗಳ ಅಥವಾ ಕೃತಕ ಅಭಾವ ಸೃಷ್ಟಿ. ಕಾಳಸಂತೆ ವ್ಯಾಪಾರಿಗಳು ಅಥವಾ ಸಟ್ಟ ವ್ಯಾಪಾರಿಗಳು ಲಾಭ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಆರ್ಥಿಕತೆಯಲ್ಲಿ ಸರಕು ಸೇವೆಗಳ ಕೃತಕ ಅಭಾವವನ್ನು ಸೃಷ್ಟಿಸುತ್ತಾರೆ. ಅವರು ತಮ್ಮ ಉಗ್ರಾಣಗಳಲ್ಲಿ ಸರಕುಗಳನ್ನು ಸಂಗ್ರಹಣೆ ಮಾಡಿಟ್ಕೊಂಡು ಆರ್ಥಿಕತೆಯಲ್ಲಿ ವಸ್ತುಗಳ ಅಭಾವವನ್ನು ಸೃಷ್ಟಿ ಮಾಡ್ತಾರೆ. ಇದರಿಂದ ಸಮಗ್ರ ಪೂರೈಕೆ ಕಡಿಮೆಯಾಗಿ ಹಣದುಬ್ಬರ ಸಂಭವಿಸುತ್ತದೆ. ನೆಕ್ಸ್ಟ್ ಒನ್ ಇಸ್ ಟ್ರೇಡ್ ಯೂನಿಯನ್ ಆಕ್ಟಿವಿಟೀಸ್. There are so many trade unions who are working for the welfare of labor class. They are involved in activities such as strike, lockouts, demanding more wages or bonus, etc. When they involve in these activities,
it will adversely affect on the industrial production. So, the aggregate supply decreases and results in inflation. ಕೈಗಾರಿಕಾ ಸಂಘಟನೆಗಳ ಅಥವಾ ಕಾರ್ಮಿಕ ಸಂಘಟನೆಗಳ ಚಟುವಟಿಕೆಗಳು ನೋಡಿ, ಆಧುನಿಕ ಯುಗದಲ್ಲಿ ಕಾರ್ಮಿಕರ ಯೋಗಕ್ಷೇಮವನ್ನು ಹೆಚ್ಚಳ ಮಾಡುವಂತಹ ಉದ್ದೇಶದಿಂದ ಹಲವಾರು ಕಾರ್ಮಿಕ ಸಂಘಟನೆಗಳು ಕಾರ್ಯನಿರತವಾಗಿದೆ. ಈ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ವೇತನವನ್ನು ಜಾಸ್ತಿ ಮಾಡಲಿ ಅಂತನೋ, ಅಥವಾ ಬೋನಸ್ ಅನ್ನು ಹೆಚ್ಚು ಮಾಡಿ ಅಂತನೋ, ಅಥವಾ ಕೆಲಸದ ಅವಧಿ ಕಡಿಮೆ ಮಾಡಿ ಅಂತನೋ, ಈ ರೀತಿ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾರೆ. ಅಂದರೆ ಸ್ಟ್ರೈಕ್ ಮಾಡುವಂಥದ್ದು, ಲಾಕ್ಔಟ್ ಮಾಡುವಂಥದ್ದು, ಮುಷ್ಕರ, ಬೀಗ ಮುದ್ರೆ, ಈ ಥರ ಬೇರೆ ಬೇರೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾರೆ. ಈ ರೀತಿ ಕಾರ್ಮಿಕ ಸಂಘಟನೆಗಳು ಕೈಗಾರಿಕಾ ಅಶಾಂತಿಗೆ ಕಾರಣವಾಗಿರೋದ್ರಿಂದ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಕಡಿಮೆಯಾಗುತ್ತೆ. ಇದರಿಂದ ಸಮಗ್ರ ಪೂರೈಕೆ ಕಡಿಮೆಯಾಗಿ ಹಣದುಬ್ಬರ ಸಂಭವಿಸುತ್ತದೆ. The next one is natural calamities. Natural calamities such as drought, famine, earthquake negatively affect on agricultural production. When agricultural production decreases, it will adversely affect on those industries which are directly or indirectly dependent on agriculture or agricultural sector. So, the natural calamities also adversely affect on industrial production. It will reduces the total output in the economy. So, aggregate supply decreases and leads to inflation. ನೈಸರ್ಗಿಕ ವಿಕೋಪಗಳು ನೋಡಿ, ನೈಸರ್ಗಿಕ ವಿಕೋಪಗಳಾದ ಬರ, ಪ್ರವಾಹ, ಭೂಕಂಪ ಇವುಗಳು ಸಂಭವಿಸಿದಾಗ ಕೃಷಿ ಉತ್ಪಾದನೆ ಕಡಿಮೆಯಾಗುತ್ತೆ. ಯಾವಾಗ ಕೃಷಿ ಉತ್ಪಾದನೆ ಕಡಿಮೆಯಾಗುತ್ತೋ, ಕೃಷಿಯ ಮೇಲೆ ಅವಲಂಬಿತವಾಗಿರುವಂತಹ ಕೈಗಾರಿಕೆಗಳು ಅವುಗಳ ಉತ್ಪಾದನೆಯೂ ಸಹ ನಕಾರಾತ್ಮಕ ಪರಿಣಾಮಕ್ಕೆ ಒಳಗಾಗಿ ಆರ್ಥಿಕತೆಯಲ್ಲಿ ಸಮಗ್ರ ಪೂರೈಕೆ ಕಡಿಮೆಯಾಗುತ್ತೆ. ಆಗ ಬೇಡಿಕೆ ಹೆಚ್ಚಳ ಇದ್ದು ಪೂರೈಕೆ ಕಡಿಮೆಯಾಗೋದ್ರಿಂದ ಸಾಮಾನ್ಯ ಬೆಲೆಯ ಮಟ್ಟ ಹೆಚ್ಚಳ ಆಗುತ್ತೆ. ಇದು ಹಣದುಬ್ಬರಕ್ಕೆ ದಾರಿ ಮಾಡಿಕೊಡುತ್ತೆ. The next one is increase in exports. When a country exports more commodity to the foreign countries to earn foreign exchange, it will decrease the supply of the commodity for domestic consumption. So it will reduce the aggregate supply and causes inflation. ರಫ್ತಿನಲ್ಲಾಗುವಂತಹ ಹೆಚ್ಚಳ, ಯಾವಾಗ ಒಂದು ದೇಶದಲ್ಲಿ ಉತ್ಪಾದನೆಯಾದಂತಹ ಸರಕುಗಳನ್ನು ಹೆಚ್ಚು ಹೆಚ್ಚು ರಫ್ತು ಮಾಡಲಾಗುತ್ತೋ, ಆಗ ದೇಶೀಯ ಅನುಭೋಗಕ್ಕೆ ಲಭ್ಯವಾಗುವಂತಹ ಸರಕುಗಳ ಪೂರೈಕೆಯ ಪ್ರಮಾಣ ಕಡಿಮೆಯಾಗುತ್ತೆ. ಆಗ ಸಮಗ್ರ ಪೂರೈಕೆ ಕಡಿಮೆಯಾಗಿ ಸಮಗ್ರ ಬೇಡಿಕೆ ಹೆಚ್ಚಳ ಆಗ್ತಿರುವಂಥ ಸಂದರ್ಭದಲ್ಲಿ ಹಣದುಬ್ಬರ ಸಂಭವಿಸುತ್ತದೆ. The next one is law of diminishing returns. When the country using old machineries and outdated technology in the production process, the law of diminishing returns operates. So it will decreases the agricultural or industrial output, and the aggregate supply will decrease and causes inflation. ಇಳಿಮುಖ ಸೀಮಾಂತ ಪ್ರತಿಫಲದ ನಿಯಮ ನೋಡಿ, ಕೈಗಾರಿಕೆಯಲ್ಲಾಗಲಿ ಅಥವಾ ಕೃಷಿಯಲ್ಲಾಗಲಿ ಹಳೆಯ ಮತ್ತು ಸವಕಳಿ ಹಿಡಿದ ಯಂತ್ರೋಪಕರಣಗಳನ್ನು ಬಳಸಿದಾಗ ಅದು ಉತ್ಪಾದನೆ ಕಡಿಮೆಯಾಗುತ್ತೆ ಅಥವಾ ಇಳಿಕೆಯ ಸೀಮಾಂತ ಪ್ರತಿಫಲದ ನಿಯಮ ಕಾರ್ಯಾಚರಣೆಗೆ ಬರುತ್ತೆ. ಇದರಿಂದ ಒಟ್ಟು ಉತ್ಪಾದನೆ ಕಡಿಮೆಯಾಗಿ ಆರ್ಥಿಕತೆಯಲ್ಲಿ ಸರಕು ಸೇವೆಗಳ ಪೂರೈಕೆ ಕಡಿಮೆಯಾಗುತ್ತೆ. ಯಾವಾಗ ಸರಕು ಸೇವೆಗಳ ಪೂರೈಕೆ ಕಡಿಮೆಯಾಗುತ್ತೋ, ಇದರಿಂದ ಬೇಡಿಕೆ ಹೆಚ್ಚಳ ಆದಂಥ ಸಂದರ್ಭದಲ್ಲಿ ಹಣದುಬ್ಬರ ಸಂಭವಿಸುತ್ತದೆ. ಸೊ ದೀಸ್ ಆರ್ ದಿ ಫ್ಯಾಕ್ಟರ್ಸ್ ವಿಚ್ ಆರ್ ಕಾಸಿಂಗ್ ಇನ್ಫ್ಲೇಷನ್. ಸೊ ಟುಡೇ ವಿ ಹ್ಯಾವ್ ಲರ್ನ್ಡ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್ and the factor causing inflation. Thank you so much.